ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಎಂಬ ಧ್ಯೇಯದೊಂದಿಗೆ ಡ್ರಗ್ಸ್ ಮುಕ್ತ ಸಮಾಜ, ಮಹಿಳೆಯರ ಬದ್ಧತೆ, ಸುರಕ್ಷತೆ, ಸೈಬರ್ ಅಪರಾಧದ ವಿರುದ್ಧ ಅರಿವು, ಸಾರ್ವಜನಿಕರು ಮತ್ತು ಪೊಲೀಸರ ಮಧ್ಯೆ ಬಾಂಧವ್ಯ ವೃದ್ಧಿಸುವ ಉದ್ದೇಶದಿಂದ ಇಂದು ಬೆಳಗ್ಗೆ ನಗರದ ಡೈರಿ ವೃತ್ತದಿಂದ 5 ಕಿಲೋಮೀಟರ್ ಮ್ಯಾರಥಾನ್ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಸ್ಪರ್ಧೆಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಜೊತೆಗೆ ಓಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸ್ಪರ್ಧಿಗಳಿಗೆ ಉತ್ಸಾಹ ತುಂಬಿದರು. ಇನ್ನು ಓಟದ ಸ್ಪರ್ಧೆಯಲ್ಲಿ ಜಿಲ್ಲೆಯ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು, ಬ್ಯಾಂಕ್ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ಸುಮಾರು 5,000 ಸ್ಪರ್ಧಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವಿಜೇತರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಒಂಬತ್ತು 3/2025 ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಡ್ರಗ್ಸ್ ಫ್ರೀ ಕರ್ನಾಟಕ, ಫಿಟ್ನೆಸ್ ಫಾರ್ ಆಲ್, ಸೈಬರ್ ಕ್ರೈಮ್ ಅವೇರ್ನೆಸ್ ಅಂತ ನಿಟ್ಟಿನಲ್ಲಿ ಈ ಎಲ್ಲ ಹೆಡ್ ನಿಟ್ಟಿನಲ್ಲಿ ಕೂಡ ನಾವು ಒಂದು ಅವೇರ್ನೆಸ್ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮಾಡ್ತಾರೆ. ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಹೆಡ್ ಅಲ್ಲಿ ಇದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಸುಮಾರು 4,093 ಪೀಪಲ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ತನಕ 4,093 ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಸುಮಾರು 20ಕ್ಕೂ ಹೆಚ್ಚಿಗೆ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಬಂದು ರಿಜಿಸ್ಟರ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಇದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್, ಗವರ್ಮೆಂಟ್ ಆರ್ಗನೈಸೇಷನ್ಸ್, ಮೆಡಿಕಲ್ ಕಾಲೇಜಸ್, ಮೆಡಿಕಲ್ ಇಲ್ಲಿ ಕೆಲಸ ಮಾಡ್ತಾ ಇರುವ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ನರ್ಸಿಂಗ್ ಕಾಲೇಜಸ್, ಅದನ್ನು ಬಿಟ್ಟು ಮತ್ತು NGOs ಯಾರು ರೋಟರಿ ಕ್ಲಬ್ ಇದ್ದಾರೋ, NGOs ಹಲವಾರು NGOs ಮತ್ತು ಬ್ಯಾಂಕ್ ಎಂಪ್ಲಾಯೀಸ್, ಇದರಲ್ಲಿ ಪ್ರಮುಖವಾಗಿ ನಮಗೆ ಸ್ಪಾನ್ಸರ್ ಮಾಡಿರೋದು SBI ಅವರನ್ನು ಸೇರಿಸಿ ಮತ್ತೆ ಹಲವಾರು ಇಂಡಸ್ಟ್ರಿಯಲ್ ಏರಿಯಾಸ್ ಸಹ ಅವರು ಇಂಡಸ್ಟ್ರಿಯಲ್ ಎಂಪ್ಲಾಯೀಸ್ ಮತ್ತೆ ಇಂಡಸ್ಟ್ರಿಯಲ್ ಯಾರು ಓನರ್ಸ್ ಇರ್ತಾರೋ ಇಂಡಸ್ಟ್ರಿಯಲ್ ಏರಿಯಾಸ್ ಅವರು ಸಹ ಇವತ್ತು ಭಾಗವಹಿಸಿದ್ದಾರೆ. ಇವತ್ತು ಹತ್ರ ಸುಮಾರು 5,000 ಜನ ಈ ಓಟದಲ್ಲಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ದಿನ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ. ಬಿಕಾಸ್ ಇದು ನಾವು ಯಾವಾಗ್ಲೂ ಒಂದು ಪೊಲೀಸ್ ಕನೆಕ್ಟ್ ಪ್ರೋಗ್ರಾಮ್ ತರ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ನಮ್ಗೆ ಪಬ್ಲಿಕ್ ತುಂಬಾ ಒಳ್ಳೆ ಮಟ್ಟದಲ್ಲಿ ನಮ್ಗೆ ಸಹಕಾರನ ಕೊಟ್ಟಿದ್ದಾರೆ ಮತ್ತೆ ಅವರು ಭಾಗವಹಿಸಿದ್ದಾರೆ ಇಂಟ್ರೆಸ್ಟ್ ಇಂದ. ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಹಲವಾರು ಚಿಕ್ಕ ಮಕ್ಕಳು 8 years ಅಬೌವ್ ಮಕ್ಕಳು ಏನಿರ್ತಾರೋ ಮತ್ತೆ ಚಿಕ್ಕ ಮಕ್ಕಳು ಸಹ ಇದರಲ್ಲಿ ಈ ಸ್ಪರ್ಧೆಯಲ್ಲಿ ನಮ್ಗೆ ಕೈ ಜೋಡಿಸಿದ್ದಾರೆ. ಅದನ್ನು ಬಿಟ್ಟು ಹಲವಾರು ಮೀಡಿಯಾ ಹೌಸಸ್, ಆಲ್ ದಿ ಮೀಡಿಯಾ ಹೌಸಸ್ ಮತ್ತು ಯೂಟ್ಯೂಬ್ ಚಾನೆಲ್ಸ್ ಮತ್ತೆ ಇನ್ಫ್ಲೂಯೆನ್ಸರ್ಸ್ ಮತ್ತು ಲೋಕಲ್ ಪಬ್ಲಿಕ್ ಸಾಮಾನ್ಯ ಜನರು ಏನಿದ್ದಾರೆ ಅವರು ಸಹ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಅವೇರ್ನೆಸ್ ಪ್ರೋಗ್ರಾಮ್ ಕ್ಯಾಂಪೇನ್ ನಮ್ಮ ಜೊತೆಗೆ ಇದ್ದಾರೆ. ಇದನ್ನು ಬಿಟ್ಟು ನಮ್ಮ ಇಲಾಖೆಯಲ್ಲಿ ಸೇರಿದ ಸಿಬ್ಬಂದಿ, ಹಾಸನ ಜಿಲ್ಲಾ ಪೊಲೀಸ್ನವರು ಮತ್ತು KSRP, ಹಾಸನ ಜಿಲ್ಲೆಯಲ್ಲಿ ಇರುವ 11ನೇ ಬೆಟಾಲಿಯನ್ KSRP ಮತ್ತು ಏನು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಇದೆಯೋ ಸುಮಾರು ಅವರು ಸೇರಿ ಈ ಸ್ಪರ್ಧೆಯಲ್ಲಿ ಒಂದು 800 ಜನ ಪೊಲೀಸ್ನವರು ಸಹ ಭಾಗವಹಿಸಿದ್ರು. ಇದರಲ್ಲಿ ತಾವು ಎಲ್ಲಾರನ್ನೂ ತುಂಬಾ ಸಹಕಾರ ನೀಡಿದ್ರಿ. ತಮ್ಗೆಲ್ಲರೂ ಧನ್ಯವಾದ. ಇದು ನಾವು ನಮ್ಮ ಜಿಲ್ಲೆಯಲ್ಲಿ 5 ಕಿಲೋಮೀಟರ್ ಮಾಡಿದೀವಿ. ನಾವೆಲ್ಲರೂ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿರಲಿಲ್ಲ. ಬಿಕಾಸ್ ಕೆಲವೊಬ್ರು ಓಲ್ಡ್ ಏಜ್ ಇದ್ದಾರೆ, ಮಿಡ್ಲ್ ಏಜ್ ಇದ್ದಾರೆ. ನಮ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಹಲವಾರು ಜನ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತೆ ಏನು ಕಾರಣಕ್ಕೋಸ್ಕರ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆಲ್ಲರೂ ಗೊತ್ತಿದೆ. ಸೈಬರ್ ಕ್ರೈಮ್ ಇದ್ರ ಬಗ್ಗೆ ನಾವು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಾವು ವಿಡಿಯೋಸ್ ಅನ್ನು ಹಾಕ್ಸಿದೀವಿ ಮತ್ತು ವಿ ಹ್ಯಾವ್ ಪುಟ್ ಅ ಲಾಟ್ ಆಫ್ ಪ್ಯಾಂಪ್ಲೆಟ್ಸ್ ಅನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಯಾಕೆ ಪಾರ್ಟಿಸಿಪೇಷನ್ ಮುಖ್ಯ ಅಂತಂದ್ರೆ ನಮ್ಗೆ ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ತಲುಪಬೇಕಾದ ನಮ್ದು ಉದ್ದೇಶ ಏನಂತಂದ್ರೆ ಅವೇರ್ನೆಸ್ ಅಬೌಟ್ ಸೈಬರ್ ಕ್ರೈಮ್ಸ್, that the police is fighting drug menace very hard, that they are against any form of drugs in the district and also in the state. ಮತ್ತು
ಬೇರೆ ಎಲ್ಲಾ ರೀತಿಯ ಅವೇರ್ನೆಸ್ ದಟ್ ಪೊಲೀಸ್ ಇಸ್ ದೇರ್ ಫಾರ್ ದೇರ್ ಸೇಫ್ಟಿ ಅಂತ ಒಂದು ಶುದ್ಧಿಯನ್ನು ಕೊಡಕ್ಕೆ ಇದನ್ನು ಮಾಡಿದ್ವಿ. ಸೊ ಇದರಲ್ಲಿ ಹಲವಾರು ಪಬ್ಲಿಕ್ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇವತ್ತು ಹಾಸನ ಜಿಲ್ಲೆ ಸುಮಾರು 5,000 ಜನ ಪಾರ್ಟಿಸಿಪೇಟ್ ಮಾಡಿದ್ರೆ ಒಳ್ಳೆ ಶುದ್ಧಿ.